ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ದಿನಾಂಕ 10/5/2025 ಶನಿವಾರ, ವಿಶ್ವಾವಸು ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ, ಚಿತ್ತಾ ನಕ್ಷತ್ರ, ಸಿದ್ಧಿಯೋಗ, ತೈತುಲಕರಣ. ಇಂದಿನ ಪಂಚಾಂಗದ ಫಲ: ರಾಹುಕಾಲ ಬೆಳಗ್ಗೆ 9:11ರಿಂದ 10:45, ಯಮಗಂಡ ಕಾಲ 1:55ರಿಂದ 3:29 ಅಂದರೆ ಮಧ್ಯಾಹ್ನ, ಅಭಿಜಿನ್ ಮುಹೂರ್ತ ಬೆಳಗ್ಗೆ 11:55ರಿಂದ 12:45, ದುರ್ಮುಹೂರ್ತ ಬೆಳಗ್ಗೆ 7:42ರಿಂದ 8:33. ಮೇಷರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು. ಈ ದಿನ ನಿಮಗೆ ಮನಸ್ಸಿಗೆ ಸಂತೋಷವಾಗತ್ತೆ. ನಿಮ್ಮ ಮನೆಯವರ ಬಾಂಧವ್ಯವನ್ನು ನೋಡೇ ನಿಮ್ಮ ಮನಸ್ಸಿಗೆ ಒಂದಷ್ಟು ಉತ್ಸಾಹ ಉಲ್ಲಾಸ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ. ಯಾರು ಈ ದಿನ ಷೇರು ಮಾರುಕಟ್ಟೆಗಳಲ್ಲಿ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅಂತ ಮೇಷರಾಶಿಯವರು ಅಂದ್ಕೊಂಡಿದ್ದೀರಾ, ಜಾಗ್ರತೆಯಿಂದ ಆನ್ಲೈನ್ ವಿಚಾರಗಳಿಂದ ಮಾಡತಕ್ಕಂಥ ಒಂದಷ್ಟು ವ್ಯವಹಾರಗಳನ್ನು ಜಾಗ್ರತೆಯಿಂದ ಮಾಡಿ. ಇಲ್ಲದಿದ್ದರೆ ಸಮಸ್ಯೆಯ ಸುಳಿಯಲ್ಲಿ ಈ ದಿನ ಸಿಗಾಕೊಂಡ್ಬಿಡ್ಬೋದು ಅಂತ. ಯಾರು ಕಬ್ಬಿಣದ ಬಿಸ್ನೆಸ್ ಅನ್ನು ಮಾಡ್ತಿರ್ತಾರೋ ಅಥವಾ ಕಬ್ಬಿಣದ ವಸ್ತುಗಳನ್ನು ಬಳಸ್ಕೊಂಡು ಯಾರು ವ್ಯಾಪಾರವನ್ನು ಮಾಡ್ತಿರ್ತಾರೋ ಅವರಿಗೆ ಈ ದಿನ ಲಾಭದಾಯಕ ದಿನವಾಗಿರುತ್ತೆ. ವೃಷಭ ರಾಶಿಯವರು ಈ ದಿನ ನೂತನ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಖಂಡಿತವಾಗಿಯೂ ಬೇಡ. ಈ ದಿನ ನೀವೇನಾದ್ರು ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಿದರೆ ಖಂಡಿತವಾಗಿಯೂ ಕೆಟ್ಟ ಪರಿಣಾಮವನ್ನು, ಪ್ರಮುಖವಾಗಿ ಒಂದಷ್ಟು ಅಡೆತಡೆಗಳನ್ನು ಅನುಭವಿಸ್ತೀರಾ. ಹಾಗಾಗಿ ಈ ದಿನ 2-3 ದಿನ ಅದನ್ನು ಮುಂದೂಡಿ ಅಂತ. ಈ ದಿನ ಹಣಕಾಸಿನ ಮುಂಗಟ್ಟು ನಿಮಗೆ ಯಥೇಚ್ಛವಾಗಿ ಬಾಧಿಸುತ್ತೆ. ಕೊಂಚ ಮಟ್ಟಿಗೆ ಆರ್ಥಿಕವಾಗಿ ನೋಡಿಕೊಂಡು ವ್ಯಾಪಾರ ವ್ಯವಹಾರ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಮಟ್ಟದ ಲಾಭದ ನಿರೀಕ್ಷಣೆ ಮಾಡಬಹುದು. ಯಾರು ಈ ದಿನ ಟೂರಿಸಂ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರೋ, ಪ್ರಮುಖವಾಗಿ ವೃಷಭ ರಾಶಿಯಲ್ಲಿರೋರು, ಅವರು ಒಳ್ಳೆ ಲಾಭದಾಯಕ ದಿನವಾಗಿರುತ್ತೆ. ಒಳ್ಳೆ ಲಾಭವನ್ನು, ಕೀರ್ತಿಯನ್ನು ಈ ದಿನ ಅಪೇಕ್ಷೆಯನ್ನು ಮಾಡಬಹುದು. ಮಿಥುನ ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ಅಡೆತಡೆಗಳಾಗತ್ತೆ. ಪ್ರಮುಖವಾಗಿ ಮನೆಯಲ್ಲಿ ಅಶಾಂತಿ ಇರುತ್ತೆ. ಯಾರು ಈ ದಿನ ಭೂ ವ್ಯವಹಾರಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅಥವಾ ವ್ಯಾಪಾರವನ್ನು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ಕಮ್ಮಿ ಇರುತ್ತೆ. ಜ್ಯೂಸ್, ನೀರಿನ ಅಥವಾ ತಂಪು ಪಾನೀಯ ಬಿಸ್ನೆಸ್ ಅಂದರೆ ವ್ಯಾಪಾರ ವ್ಯವಹಾರ ಮಾಡಿದವರಿಗೆ ಈ ದಿನ ಒಳ್ಳೆ ಲಾಭದಾಯಕ ದಿನವಾಗಿರುತ್ತೆ. ಒಳ್ಳೆ ಲಾಭವನ್ನು ಕೂಡ ಅಪೇಕ್ಷೆಯನ್ನು ಮಾಡಬಹುದು. ಕಟಕ ರಾಶಿಯವರಿಗೆ ಈ ದಿನ ಲಕ್ಷ್ಮಿ ಅನುಗ್ರಹವಾಗತಕ್ಕಂಥ ದಿನ ಅಂತ. ಅಂದರೆ ಈ ದಿನ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಯಥೇಚ್ಛವಾಗಿ ಲಕ್ಷ್ಮಿ ಅನುಗ್ರಹವನ್ನು ಪಡೆಯತಕ್ಕಂಥದ್ದು. ಪ್ರಮುಖವಾಗಿ ಈ ದಿನ ಯಾರು ಹೋಟೆಲ್ ಬಿಸ್ನೆಸ್ ಅನ್ನು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ದಿನವಾಗಿರುತ್ತೆ. ಆದರೆ ಸ್ನೇಹಿತರೊಂದಿಗೆ ಈ ದಿನ ಒಂದಷ್ಟು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ಅಂತ. ಅದರ ಬಗ್ಗೆ ಗಮನ ಹರಿಸತಕ್ಕಂಥದ್ದು. ಪ್ರಮುಖವಾಗಿ ಈ ದಿನ ಮನಸ್ಸಿಗೆ ಹಿತ ಕೊಡುವ ಸ್ನೇಹಿತರ ಒಂದಷ್ಟು ಜನರ ಮಿಲನದಿಂದ ಮನಸ್ಸಿಗೆ ಒಂದಷ್ಟು ವಿಚಾರದ ಲಾಭದಾಯಕವಾಗುತ್ತೆ. ಅಂದರೆ ನೀವು ಭೇಟಿ ಮಾಡತಕ್ಕಂಥ ಎಲ್ಲರೂ ಕೂಡ ನಿಮಗೆ ಒಳ್ಳೆಯ ಸ್ನೇಹಿತರಾಗಿರಬೇಕು ಅಂತಲ್ಲ. ಈ ದಿನ ಒಂದಷ್ಟು ಸ್ನೇಹಿತರನ್ನ ಭೇಟಿ ಮಾಡ್ತೀರಾ, ಅವರೊಂದಿಗೆ ಭಿನ್ನಾಭಿಪ್ರಾಯವಾಗತ್ತೆ. ಅವರೊಂದಿಗೆ ಇದ್ದ ಬೇರೆ ಸ್ನೇಹಿತರೊಂದಿಗೆ ಉತ್ತಮ ಮಿಲನವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ. ಎರಡೂ ಕೂಡ ಇಲ್ಲೇ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಯಾವ ವ್ಯಕ್ತಿಯೊಂದಿಗೆ ಯಾವ ರೀತಿ ಮಾತಾಡ್ತೀರಾ, ವ್ಯವಹರಿಸ್ತೀರಾ ಅಂತ ಹೇಳಿ ನೋಡ್ಕೊಂಡು ವ್ಯವಹರಿಸಿ. ಇಲ್ಲದಿದ್ದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂತ. ಪ್ರಮುಖವಾಗಿ ಈ ದಿನ ಯಾರು ಕೃಷಿಯ ಚಟುವಟಿಕೆಗಳನ್ನು ಮಾಡ್ತಿರ್ತಾರೋ, ಒಳ್ಳೆ ಕೃಷಿಕರಾಗಬೇಕು ಅಂತ ಅಂದ್ಕೊಂಡು ಭೂಮಿ ಕೆಲಸವನ್ನು ಮಾಡಬೇಕು ಅಂತಿರ್ತಾರೋ ಕೊಂಚ ಮಟ್ಟಿಗೆ ಲಾಭ ಕಮ್ಮಿ ಇರುತ್ತೆ. ಧೃತಿ ಕೆಡುವ ಅವಶ್ಯಕತೆ ಏನಿಲ್ಲ. ಆ ಕೆಲಸದಲ್ಲಿ ಯಥೇಚ್ಛವಾಗಿ ಶ್ರದ್ಧೆಯಿಂದ ಮಾಡಿ, ಖಂಡಿತ ಭೂದೇವಿಯ ಅನುಗ್ರಹವಾಗತ್ತೆ ಅಂತ. ಸಿಂಹರಾಶಿಯವರಿಗೆ ಈ ದಿನ ಅಧಿಕವಾದ ಖರ್ಚಾಗತ್ತೆ ಅಂತ. ಅಂದರೆ ಈ ದಿನ ಖರ್ಚು ವೆಚ್ಚ ಜಾಸ್ತಿ ಆಗತ್ತೆ. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಈ ದಿನ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರುಪೇರಾಗ್ಬೋದು. ಸಂಬಂಧಿಕರೊಂದಿಗೆ ವಿರೋಧ ಆಗ್ಬೋದು ಈ ದಿನ ಅಂತ. ಅಂದರೆ ನೀವು ಏನನ್ನೋ ಹೇಳ್ತೀರಾ ಅಥವಾ ಏನನ್ನೋ ಹೇಳಬೇಕು ಅಂತ ಹೋಗಿರ್ತೀರಾ, ಅಲ್ಲಿ ಗೊತ್ತಿಲ್ಲದ ಮಿಸ್ಕಮ್ಯುನಿಕೇಷನ್ ಆಗಿ ಈ ದಿನ ನಿಮಗೆ ಭಿನ್ನಾಭಿಪ್ರಾಯಗಳು ಯಥೇಚ್ಛವಾಗಿ ಆಗ್ಬೋದು.
ಕೊಂಚ ಮಟ್ಟಿಗೆ ಜಾಗೃತಿಯೊಂದಿಗೆ ಸಂಬಂಧಿಕರೊಂದಿಗೆ ವ್ಯವಹರಿಸಿ ಅಥವಾ ಮಾತಾಡಿ ಈ ದಿನ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಮಟ್ಟದ ಲಾಭವನ್ನು ನೋಡ್ಬೋದು. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಈ ದಿನ ದೂರದ ಪ್ರಯಾಣವನ್ನು ಮಾಡುವ ಮುಖಾಂತರ ಮನಸ್ಸಿಗೆ ಏನೋ ವಿಧವಾದ ಆನಂದ ಉಂಟಾಗತ್ತೆ. ಆದರೆ ಕೆಲವರೊಂದಿಗೆ ಇರತಕ್ಕಂಥ ಮುನಿಸುಗಳು ಈ ದಿನ ಯಥೇಚ್ಛವಾಗಿ ಕಲಹಗಳು ಆಗ್ಬೋದು, ಕೊಂಚ ಮಟ್ಟಿಗೆ ಜಗಳಗಳಾಗ್ಬೋದು. ಜಾಗ್ರತೆಯಿಂದ ಇರತಕ್ಕಂಥದ್ದು. ಈ ದಿನ ಗೊತ್ತೋ ಗೊತ್ತಿಲ್ಲದೋ ಸಮಸ್ಯೆಯನ್ನು ನಿಮ್ಮ ಕೈಯಾರ ನೀವೇ ಕಂಡ್ಕೊಳ್ತೀರಾ ಅಂತ ಅಂದರೆ ಏನನ್ನೋ ಸರಿ ಮಾಡೋಕ್ಕೋಗಿ ಇನ್ಯಾವುದೋ ಹೊಸ ಸಮಸ್ಯೆಗಳನ್ನು ಈ ದಿನ ಸೃಷ್ಟಿ ಮಾಡ್ಕೊಳ್ತೀರಾ. ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು. ಈ ದಿನ ನೀವು ಯಾರು ದೇವರ ದರ್ಶನವನ್ನು ಮಾಡಬೇಕು ಅಂತ ಅಪೇಕ್ಷೆ ಇದ್ದು ಕೆಲಸದ ಒತ್ತಡದಿಂದ ಅದನ್ನು ಪೋಸ್ಟ್ಪೋನ್ ಮಾಡೋ ಮನಸ್ಥಿತಿ ಇಲ್ಲದ್ರೆ ಖಂಡಿತ ಬೇಡ. ದೇವರ ದರ್ಶನವನ್ನು ಮಾಡಿ ಖಂಡಿತ ಆ ದೇವರ ಅನುಗ್ರಹದಿಂದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅದರಿಂದ ಹೊರಗಡೆ ಬರ್ತೀರಾ. ಹಾಗೂ ಆ ಭಗವಂತನ ಅನುಗ್ರಹದಿಂದ ಯಥೇಚ್ಛವಾಗಿ ಲಾಭವನ್ನು ಪಡೆಯಬಹುದು ಅಂತ ತುಂಬಾ ಜನ ಅನ್ಕೊಳ್ತಿರ್ತೀರ. ಒಳ್ಳೆ ಪುಣ್ಯಕ್ಷೇತ್ರದ ದರ್ಶನವನ್ನು ಮಾಡಬೇಕು ಅಂತ ಎಷ್ಟೋ ದಿನದ ಆಸೆಯನ್ನು ಇಟ್ಕೊಂಡು ಕನಸನ್ನು ಇಟ್ಕೊಂಡು ಆ ಡೇಟನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿರ್ತೀರ. ಆದರೆ ಸಡನ್ಲಿ ಯಾವುದೊಂದು ಕೆಲಸ ಬಂದ್ಬಿಡ್ತು. ಈ ಕೆಲಸ ಮಾಡಿದ್ರೆ ಒಂದು 5,000 ರೂಪಾಯಿ ಸಿಗೋ ಕಡೆ 10,000 ರೂಪಾಯಿ ಸಿಗುತ್ತೆ, ಕೆಲಸ ಮಾಡ್ಬೋಣ, ದೇವಸ್ಥಾನಕ್ಕೆ ಇವತ್ತರ ನಾಳೆ ಹೋದ್ರೆ ಆಯಿತು. ಅಥವಾ ಗೊತ್ತೋ ಗೊತ್ತಿಲ್ಲದೋ ಯಾವುದೋ ಒಂದು ಅರ್ಜೆಂಟ್ ಫಂಕ್ಷನ್ಸ್ ಬಂದ್ಬಿಡ್ತಪ್ಪ, ಫಂಕ್ಷನ್ಸ್ ಮಿಸ್ ಮಾಡ್ಕೊಳ್ಳೋದು ಬೇಡ, ಫಸ್ಟ್ ಫಂಕ್ಷನ್ಸ್ ಅಟೆಂಡ್ ಮಾಡೋಣ, ಇಂಟ್ರೆಸ್ಟ್ಗಳು ಮುಖ್ಯ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಈ ಥರ ನಾನಾ ವಿಧ ಕಾರಣಗಳನ್ನು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ತೀರ. ಖಂಡಿತ ತಪ್ಪು. ಮೊದಲು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಏನಾದ್ರು ನಿರ್ಧಾರ ಮಾಡಿದ್ರೆ ಆರೋಗ್ಯದ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಎಲ್ಲನ್ನು ಬಿಟ್ಟು ಇನ್ನು ಯಾವುದೇ ಸಮಸ್ಯೆಗಳು ಅಥವಾ ನಿಮ್ಮ ಯಾವುದೇ ಕಾರಣ ಬಂದರೂ ಕೂಡ ಅದು ಕಾರಣವಾಗಿ ಇರುತ್ತೆ ಹೊರತು ಅದು ಸಮಸ್ಯೆ ಅಲ್ಲ. ಅದನ್ನೆಲ್ಲ ಬದಿಗೊತ್ತಿ ಕೊಂಚ ಮಟ್ಟಿಗೆ ಯಾರಿಗೂ ಆರ್ಥಿಕ ಸಮಸ್ಯೆ ಇರುತ್ತೆ ಅಥವಾ ಆರೋಗ್ಯದ ಸಮಸ್ಯೆಗಳು ಸಡನ್ ಆಗಿ ಬಂತು ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅದನ್ನು ಬದಿಗೊಟ್ಟು ಮಿಕ್ಕಿದ ಯಾವುದೂ ಸಮಸ್ಯೆಗಳಾಗೋದಿಲ್ಲ, ಅದೆಲ್ಲವೂ ಕೂಡ ಕಾರಣವಾಗಿರುತ್ತೆ. ಆ ಕಾರಣವನ್ನು ಬದಿಗೊತ್ತು ದೇವರ ದರ್ಶನವನ್ನು ಮಾಡಿ ಖಂಡಿತವಾಗಿ ಇರತಕ್ಕಂಥ ಕರ್ಮಗಳು ಕಳೆಯುತ್ತೆ ಅಂತ. ಅಂದರೆ ದೇವರ ದರ್ಶನವನ್ನು ಮಾಡಬೇಕು ಅಂದರೆ ಭಗವಂತನ ಅನುಜ್ಞೆ ಇರಬೇಕು ಅಂತ. ನಿಮ್ಮ ಹತ್ರ ದುಡ್ಡಿರ್ಬೋದು, ಒಳ್ಳೆ ಕಾರ್ ಇರ್ಬೋದು, ಅಥವಾ ಸಮಯವೂ ಇರ್ಬೋದು, ಆದರೆ ಅಲ್ಲಿಗೆ ಹೋಗಿ ದೇವರ ದರ್ಶನ ಮಾಡೋಕ್ಕೆ ಆಗೋದೇ ಇಲ್ಲ. ಆದರೆ ಭಗವಂತ ಕರೆಸ್ಕೊಳ್ಬೇಕು ಅಂತಿದ್ರೆ ನಿಮ್ಮ ಹತ್ರ ವೆಹಿಕಲ್ ಇಲ್ಲ ಅಂದರೆ, ಲಕ್ಷ್ಮಿ ಇಲ್ಲ ಅಂದರೆ, ಆರೋಗ್ಯದಲ್ಲಿ ಸಮಸ್ಯೆ ಇದ್ರೂ ಕೂಡ ಭಗವಂತ ಕರೆಸ್ಕೊಳ್ತಾನೆ ಅಂತ. ಎಲ್ಲವೂ ಕೂಡ ಆ ಭಗವಂತ ನಿಮಿತ್ತವಾಗಿರುತ್ತೆ ಅಂತ. ಆದಷ್ಟು ಪುಣ್ಯಕ್ಷೇತ್ರಗಳಿಗೆ ದರ್ಶನವನ್ನು ಮಾಡಿ ದೇವರ ದರ್ಶನದಿಂದನೇ ಪಾಪವನ್ನು ಕಳೆದುಕೊಳ್ಬಹುದು ಅಂತೇಳಿ. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ಹಣದ ಮುಂಗಟ್ಟುಗಳಾಗ್ಬೋದು ಅಂತ. ಗೊತ್ತೋ ಗೊತ್ತಿಲ್ಲದೋ ಅನ್ನೆಸೆಸರಿ ಖರ್ಚಿಂದ ಈ ದಿನ ಹಣಕಾಸಿನ ಒಂದಷ್ಟು ಕಿರಿಕಿರಿಗಳನ್ನು ಅನುಭವಿಸ್ತೀರಾ. ಹಾಗಾಗಿ ಈ ದಿನ ಯಾವುದಕ್ಕೆ ಖರ್ಚು ಮಾಡಬೇಕಾದ್ರೆ ಅಥವಾ ಯಾವುದಕ್ಕೆ ಅಮೌಂಟನ್ನು ಬಳಸ್ಕೊಳ್ಬೇಕಾದ್ರೆ ಜಾಗ್ರತೆಯಿಂದ ತುಲಾರಾಶಿಯವರು ಬಳಸ್ಕೊಳ್ತಕ್ಕಂಥದ್ದು ಅಂತ. ಮನೆಯಲ್ಲಿ ಕೊಂಚ ಮಟ್ಟಿಗೆ ಅಶಾಂತಿ ಈ ದಿನ ಕೂಡಿರುತ್ತೆ. ನಿಮ್ಮ ಕುಟುಂಬದೊಂದಿಗೆ ಈ ದಿನ ಭಿನ್ನಾಭಿಪ್ರಾಯಗಳಾಗ್ಬೋದು. ಅದನ್ನು ವಿವರಿಸತಕ್ಕಂಥದ್ದು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಮಟ್ಟದ ಲಾಭವನ್ನು ತುಲಾರಾಶಿಯವರು ಈ ದಿನ ಅಪೇಕ್ಷೆ ಮಾಡ್ಬೋದು. ಪ್ರಮುಖವಾಗಿ ಯಾರು ಈ ದಿನ ದೂರದ ಪ್ರಯಾಣವನ್ನು ಮಾಡಬೇಕು ಅಂತಿರ್ತಿರೋ ಅಥವಾ ದೂರದ ಸ್ನೇಹಿತರೊಂದಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂತಿರ್ತಾರೋ ಜಾಗ್ರತೆಯಿಂದ ಮಾಡಿ. ಇಲ್ಲದಿದ್ದರೆ ಪ್ರಯಾಣದಲ್ಲಿ ಅಡೆತಡೆಗಳನ್ನು, ನೂತನ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಭಿನ್ನಾಭಿಪ್ರಾಯವನ್ನು, ನಷ್ಟವನ್ನು ಅನುಭವಿಸ್ತೀರಾ ಅಂತ. ಅಂದರೆ ತುಂಬ ಜನದೊಂದು ತಪ್ಪು ಮಾಡಿರ್ತಾರೆ. ಇವ್ರು ಇಲ್ಲಿರ್ತಾರೆ, ಅವ್ರ ಪಾರ್ಟ್ನರ್ ಗೊತ್ತೊಂದು ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರ ಇರ್ತಾರೆ. ಆದರೆ ಒಂದೇನೋ ಕಮ್ಯುನಿಕೇಶನ್ ಭೇಟಿಯೇ ಮಾಡದೆ ಏನೋ ಕಮ್ಯುನಿಕೇಶನ್ ಮಾಡಿ ಬಾಂಧವ್ಯ ವೃದ್ಧಿ ಆಗತ್ತೆ ಅಂತ ಯೋಚನೆ ಇಲ್ಲದೆ ಮುಂದೇನೋ ನೋಡ್ಕೊಂಬೋಣ, ದುಡ್ಡಿದೆ ಇನ್ವೆಸ್ಟ್ ಮಾಡೋಣ ಅಂತ ತಪ್ಪು ಗ್ರಹಿಕೆಯಿಂದ ವ್ಯಾಪಾರವನ್ನು ಮಾಡ್ತಾರೆ. ಖಂಡಿತ ಆ ಸಮಯದಲ್ಲಿ ನಷ್ಟವನ್ನು ನೋಡ್ತಾರೆ ಅಂತ. ಅಂದರೆ ನೀವು ಯಾರೋ ಹತ್ರನೂ ಕೂಡ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿಬಿಡಿ ಅಂತ ಖಂಡಿತ ಹೇಳಲ್ಲ. ಒಬ್ಬ ವ್ಯಕ್ತಿಯೊಂದಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣ ತಿಳಿದುಕೊಳ್ಳಿ. ಆ ವ್ಯಕ್ತಿಯೊಂದಿಗೆ ನನ್ನ ಜೊತೆ ಪಾರ್ಟ್ನರ್ಶಿಪ್ ಮಾಡೋಕ್ಕೆ ನನಗೆ ಅನುಜ್ಞೆ ಆಗುತ್ತಾ ಅಂತ ನಿಮ್ಮ ಹತ್ರ ಇರ್ತಕ್ಕಂಥ ಜ್ಯೋತಿಷಿಗಳ ಹತ್ರ ಪರಿಶೀಲನೆ ಮಾಡ್ಕೊಳ್ಳಿ. ಇಬ್ರಿಗೂ ತಾರಬಲ ಕೂಡಿ ಬರುತ್ತಾ ಅಂತ. ತದನಂತರವೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಿ. ಇಲ್ಲದಿದ್ದರೆ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ತುಂಬ ನಷ್ಟವನ್ನು ನೋಡ್ಬೋದು. ಹಂಗಂದ್ರೆ ಪ್ರತಿಯೊಬ್ಬರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋರು ಇದನ್ನ ನೋಡ್ಕೊಂಡೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾ? ಆ ವ್ಯಕ್ತಿ ಜಾತಕ ನನ್ನ ಜಾತಕ ಅಂದರೆ ತಾರಬಲ ಕೂಡಿ ಬಂದರೆ ಮಾತ್ರ ನನ್ನ ವ್ಯಾಪಾರ ವ್ಯವಹಾರದಲ್ಲಿ ನಂಗೆ ಲಾಭ ಆಗುತ್ತಾ ಅಂತ ಪ್ರಶ್ನೆ ನೀವು ಮುಟ್ಬೋದು. ಖಂಡಿತ ಹೌದು. ಅಂದರೆ ನಿಮ್ಮ ನಕ್ಷತ್ರಕ್ಕೂ ಅವ್ರ ನಕ್ಷತ್ರಕ್ಕೂ ಮ್ಯಾಚ್ ಆದರೆ ಮಾತ್ರ ಪರಿಸ್ಥಿತಿಗಳು ಮ್ಯಾಚ್ ಆಗುತ್ತೆ ಅಂತ. ಅಂದರೆ ಅವ್ರದ್ದು ಗೊತ್ತಿಲ್ಲ ಆರ್ಗನ್ ನೇಚರ್ ಆಗಿದ್ದು ನಿಮ್ಮದು ಸಾಫ್ಟ್ ನೇಚರ್ ಆಗಿದ್ರೆ, ಅವರು ದುಡುಕಿನ ನಿರ್ಧಾರ ತೆಗೆದುಕೊಂಡು ನಿಮ್ಮದು ದುಡುಕಿನ ನಿರ್ಧಾರವಾಗಿದ್ರೆ ಬಿಸ್ನೆಸ್ ನಡೆಸೋದು ತುಂಬ ಕಷ್ಟವಾಗುತ್ತೆ. ನಿಮ್ಮದು ತಾಳ್ಮೆ ಅವ್ರದ್ದು ದುಡುಕಿನ ನಿರ್ಧಾರವಾಗಿದ್ರೆ
ನಿಮಗೆ ಕೋಪ ಅವ್ರಿಗೆ ತಾಳ್ಮೆ ಇದ್ರೆ, ಈ ತರ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿದ್ರೆ ಒಳ್ಳೆ ಲಾಭ ಅಪೇಕ್ಷೆ ಮಾಡ್ಬೋದು. ಇಲ್ಲದಿದ್ದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ನಷ್ಟವನ್ನೇ ನೋಡ್ಬೋದು ಅಂತ. ಇದು ಪ್ರತಿಯೊಬ್ಬ ರಾಶಿಯವರಿಗೆ ಅಪ್ಲೈ ಆಗತ್ತೆ ಅಂತ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತಮ್ಮ ಮನಸ್ಸಿಗೆ ಇಷ್ಟವಾಗುವ ಎಲ್ಲಾ ಕೆಲಸಗಳು ಈ ದಿನ ನಡೆಯುತ್ತೆ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯದಲ್ಲಿ, ವ್ಯಾಪಾರದಲ್ಲಿ ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡಬಹುದು. ಒಬ್ಬ ಸ್ತ್ರೀ ಅಂದರೆ ಒಬ್ಬ ಹೆಣ್ಣು ಮಗುವಿನ ಸಹಾಯದಿಂದ ಈ ದಿನ ನಿಮಗೆ ಒಳ್ಳೆ ಸಹಾಯವಾಗುತ್ತೆ ಅಂತ. ಒಬ್ಬ ಮಹಿಳೆ ಆಗಿರ್ಬೋದು, ನಿಮ್ಮ ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಡದಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಈ ಥರ ಯಾವುದೋ ಒಬ್ಬ ಮಹಿಳೆಯಿಂದ, ಒಬ್ಬ ಸ್ತ್ರೀಯಿಂದ ನಿಮಗೆ ಒಳ್ಳೆ ಲಾಭವನ್ನ, ಒಳ್ಳೆ ಕೀರ್ತಿಯನ್ನ, ಒಳ್ಳೆ ಬೆನ್ನೆಲುಬಾಗಿ ನೀವು ಮಾಡತಕ್ಕಂಥ ವ್ಯವಹಾರವನ್ನ ಈ ದಿನ ಅವರು ಸಹಾಯವನ್ನು ಮಾಡ್ಬೋದು. ಈ ದಿನ ನೀವು ಮಾಡತಕ್ಕಂಥ ಅಷ್ಟು ವ್ಯಾಪಾರದಲ್ಲಿ ಲಾಭವನ್ನು ನೋಡಿದ್ರು ಕೂಡ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿಯನ್ನು ಅನುಭವಿಸ್ತೀರಾ ಅಂತ. ಅದೇ ರೀತಿ ಈ ದಿನ ನೀವೇನಾದರೂ ನೂತನ ಹೋಟೆಲ್ ಬಿಸ್ನೆಸ್ ಅನ್ನ ಪ್ರಾರಂಭಿಸಬೇಕು ಅಂತಂದ್ರೆ ಖಂಡಿತ ಬೇಡ. ಇವತ್ತು ಮತ್ತೆ ನಾಳೆ ಒಂದೆರಡು ದಿನದ ಮಟ್ಟಿಗೆ ಅದನ್ನು ಪೋಸ್ಟ್ಪೋನ್ ಮಾಡಿ. ಇಲ್ಲದಿದ್ದರೆ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ, ಆ ಹೋಟೆಲ್ ಬಿಸ್ನೆಸ್ ಅಲ್ಲಿ ನಷ್ಟವನ್ನು ನೋಡಬಹುದು ಅಂತ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚಿಂತೆ ಯಥೇಚ್ಛವಾಗಿ ಕಾಣಿಸುತ್ತೆ. ಯಾರು ಈ ದಿನ ನೂತನ ವ್ಯವಹಾರವನ್ನ ಪ್ರಾರಂಭಿಸಬೇಕು ಅಂತಿದ್ದೀರಾ, ಜಾಗ್ರತೆಯಿಂದ ಪ್ರಾರಂಭಿಸಿ, ಅಥವಾ ಪ್ರಾರಂಭಿಸೋದನ್ನೇ ಪೋಸ್ಟ್ಪೋನ್ ಮಾಡಿ. ಇಲ್ಲದಿದ್ದರೆ ಆ ವ್ಯಾಪಾರ ವ್ಯವಹಾರದಲ್ಲಿ ಸಂಪೂರ್ಣ ಅಡೆತಡೆಗಳು, ಭಿನ್ನಾಭಿಪ್ರಾಯಗಳು ಯಥೇಚ್ಛವಾಗಿ ಆಗ್ತಾ ಇರುತ್ತೆ ಅಂತ. ಈ ದಿನ ನಿಮ್ಮ ಆರೋಗ್ಯದಲ್ಲಿ ಕೊಂಚ ಪಟ್ಟಿಗೆ ಏರುಪೇರುವಾಗುತ್ತೆ. ಅದೇ ರೀತಿ ಯಾರು ದಿನಗೂಲಿ ಕೆಲಸಗಳನ್ನು ಮಾಡ್ತಿರ್ತಾರೋ ಅವರು ಈ ದಿನ ಶ್ರಮಪಟ್ಟು ಯಥೇಚ್ಛವಾಗಿ ಕೆಲಸ ಮಾಡುವ ಸಂಭವ ಬರುತ್ತೆ ಅಂತ. ಯಾರು ಇಂಡಸ್ಟ್ರಿಗಳನ್ನು ನಡೆಸ್ತಿರ್ತಾರೋ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನ, ಅಥವಾ ಬಿಸ್ನೆಸ್ ಮನ್ ಆಗಿರ್ತಾರೋ ಅವರಿಗೆ ಈ ದಿನ ಉತ್ತಮ ಲಾಭದಾಯಕ ದಿನವಾಗಿರುತ್ತೆ ಅಂತ. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಏರುಪೇರಾಗತ್ತೆ. ಅದೇ ರೀತಿ ಹಣಕಾಸಿನ ಮುಂಗಟ್ಟು ಈ ದಿನ ಕುಂಭರಾಶಿಯವರು ಎದುರಿಸಬೇಕಾಗ್ಬೋದು. ಜಾಗ್ರತೆ ಎಂದಿರಿ. ಈ ದಿನ ನೀವೇನಾದರೂ ಹೊಸದಾಗಿ ಕಬ್ಬಿಣದ ಬಿಸ್ನೆಸ್ ಅನ್ನ ಮಾಡಬೇಕು ಅಂತಿದ್ರೆ ಖಂಡಿತವಾಗಿ ಬೇಡ. ಆ ಬಿಸ್ನೆಸ್ ಅಲ್ಲಿ ನಷ್ಟವನ್ನ ನೋಡ್ತೀರಾ ಅಂತ. ಯಾರು ಸಿಮೆಂಟ್ ಬಿಸ್ನೆಸ್ ಅನ್ನ ಮಾಡ್ತಿರ್ತಾರೋ, ಅಥವಾ ಯಾರು ಮುರುಳು ಆ ಥರದ್ದು ಸಂಬಂಧಪಡ್ತಕ್ಕಂಥ ಬಿಸ್ನೆಸ್ ಅನ್ನ ವ್ಯವಹಾರವನ್ನು ಮಾಡ್ತಿರ್ತಾರೋ ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು. ಈ ದಿನ ಹೂವು ಮತ್ತು ಹಣ್ಣು ವ್ಯಾಪಾರಿಗಳಿಗೆ ಒಳ್ಳೆ ಲಾಭದಾಯಕ ದಿನವಾಗಿರುತ್ತೆ. ಮೀನರಾಶಿ. ಮೀನರಾಶಿಯವರು ಈ ದಿನ ಕೆಲಸದಲ್ಲಿ ಒಳ್ಳೆ ಅಭಿವೃದ್ಧಿಯ ಅಪೇಕ್ಷೆ ಮಾಡಬಹುದು. ನಿಮ್ಮ ಇಷ್ಟದೇವರ ಹಾಗೂ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಈ ದಿನ ನೀವು ಅಪೇಕ್ಷೆ ಮಾಡತಕ್ಕಂಥದ್ದು. ಆ ದೇವರ ಅನುಗ್ರಹದಿಂದ ಈ ದಿನ ಕೊಂಚ ಮಟ್ಟಿಗೆ ಕೆಲಸದಲ್ಲಿ ಒತ್ತಡಗಳು ಕಮ್ಮಿ ಆಗತ್ತೆ. ಅದೇ ರೀತಿ ಇರತಕ್ಕಂಥ ಸಮಸ್ಯೆಗಳನ್ನ ನಿಮ್ಮ ಬುದ್ಧಿಶಕ್ತಿಯಿಂದಲೇ ಮೀನರಾಶಿಯವರು ಪರಿಹಾರವನ್ನು ಮಾಡಿಕೊಳ್ಬಹುದು ಅಂತ. ತುಂಬಾ ಜನ ಕೇಳ್ತಾ ಇರ್ತಾರೆ. ಅಂದ್ರೆ ಪ್ರಮುಖವಾಗಿ ಎಲ್ಲರಿಗೊಂದು ಭಯ ಅಂದ್ರೆ ಶನಿಶ್ಚರ ಕೆಟ್ಟ ಗ್ರಹ 7.5 ಬಂದ್ರೆ 7.5 ವರ್ಷ, ದಶಾಭುಕ್ತಿ 19 ವರ್ಷ ಬಂದ್ರೆ ಭಗವಂತ ನನಗೆ ತುಂಬಾ ಪರೀಕ್ಷೆಯನ್ನ, ಕಷ್ಟಗಳನ್ನ, ವ್ಯಾಜ್ಯಗಳನ್ನ, ಮನಸ್ತಾಪಗಳನ್ನ, ಕೋರ್ಟು ಕಚೇರಿ ವ್ಯಾಜ್ಯಗಳನ್ನ ತಂದು ಕೊಟ್ಬಿಡ್ತಾನೆ. 7.5 ಅಂದ್ರೆ ತುಂಬಾ ಭಯವಾಗತ್ತೆ ಅಂತ ತುಂಬಾ ಜನ ಕೇಳ್ತಾರೆ. ಶನೇಶ್ವರ ಪತ್ರ ಸಂಚಲನ ಮಾಡಿ 1 ತಿಂಗಳಾಗಿದೆ. ತುಂಬಾ ಜನದ ಕರೆಗಳೇನಂದ್ರೆ, ನಂದು ಮೇಷರಾಶಿ 7.5 ಪ್ರಾರಂಭವಾಗಿದೆ, 7.5 ವರ್ಷ ಕಷ್ಟ ಇರತ್ತ. ಸಿಂಹರಾಶಿ ನಂದು, ನನಗೆ ಗೊತ್ತಿಲ್ಲ ಶನೇಶ್ವರ 2.5 ವರ್ಷ ಬಾಧಿಸ್ತಾನ. ವೃಶ್ಚಿಕ ರಾಶಿ ನನಗೆ ನಷ್ಟವಾಗತ್ತಾ. ಕುಂಭರಾಶಿಯವರಿಗೆ ಇನ್ನೂ 2.5 ವರ್ಷ ಇದೆ. ಮೀನರಾಶಿಯವರಿಗೆ 5 ವರ್ಷ ಇದೆ, ನಮಗೆಲ್ಲ ಬಾರಿಸುತ್ತಾ ಅಂತ ತುಂಬಾ ಜನ ಕೇಳ್ತಾರೆ. ಅಂದ್ರೆ ಶನೇಶ್ವರ ಪಾಪಗ್ರಹನ 7.5 ಸಮಯದಲ್ಲಿ ಅಥವಾ ದಶಭುಕ್ತಿ ಸಮಯದಲ್ಲಿ ಯಾವ ದೇವರ ಸ್ತೋತ್ರವನ್ನ ಪಠಿಸಿದರೆ, ಯಾವ ವಸ್ತುವಿನ ದಾನ ಧರ್ಮವನ್ನಾಗಿ ಕೊಟ್ಟರೆ ನಮಗೆ ಶನೇಶ್ವರನ ಗ್ರಹಚಾರ ಕಳಿಯುತ್ತೆ ಅಂತ ತುಂಬಾ ಜನದ ಒಂದು ಪ್ರಶ್ನೆ ಇರುತ್ತೆ ಅಂತ. ಈ 7.5 ಸಮಯದಲ್ಲಿ ಯಾರು ಆಂಜನೇಯನ ಪ್ರಾರ್ಥನೆ ಮಾಡ್ತಾರೋ, ಯಾರು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಾರೋ ಖಂಡಿತವಾಗಿಯೂ ಶನೇಶ್ವರ ಅವರಿಗೆ ಬಾಧಿಸೋದಿಲ್ಲ ಅಂತ. ಇರತಕ್ಕಂಥ ಕರ್ಮಗಳು ಕಮ್ಮಿ ಆಗತ್ತೆ. ಕರ್ಮವನ್ನ ತಪ್ಪಿಸ್ಕೊಳ್ತಕ್ಕಂಥ ಮನುಷ್ಯ ಭೂಮಿ ಮೇಲೆ ಯಾರೂ ಇಲ್ಲ. ಆದರೆ ಆ ಕರ್ಮದ ಕಮ್ಮಿ ಪರಿಣಾಮವನ್ನ, ಅದು ಕೆಟ್ಟ ಕರ್ಮದ ಕಮ್ಮಿ ಪರಿಣಾಮವನ್ನ ಕೊಂಚ ಮಟ್ಟಿಗೆ ತಗ್ಗಿಸ್ಕೋಬಹುದು ಅಂತ. ಯಾರು ಪ್ರತಿ ಸೋಮವಾರ ಅಥವಾ ಪ್ರದೋಷದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ತಾರೋ, ಪ್ರತಿ ಮಂಗಳವಾರ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರಾರ್ಥನೆ ಮಾಡಿ ತುಳಸಿ ಪತ್ರಗಳನ್ನು ಕೊಟ್ಟು ಆ ಭಗವಂತನಿಗೆ ಅರ್ಪಿತವಾದಂತಹ ಕೇಸರಿಯನ್ನು ಧಾರಣೆ ಮಾಡ್ತಾರೋ ಗಂಡು ಮಕ್ಕಳು, ಅವರಿಗೆ ಲಾಭದಾಯಕ ದಿನವಾಗಿರುತ್ತೆ. ಅವರಿಗೆ ಶನೇಶ್ವರ ಬಾಧಿಸೋದಿಲ್ಲ, ಬಾಧಿಸಿದ್ರು ಕೂಡ ಕಮ್ಮಿ ಪರೀಕ್ಷೆಗಳನ್ನು ಕೊಡ್ತಾನೆ ಅಂತ. ಪ್ರಮುಖವಾಗಿ ಯಾರು ಅನ್ನದಾನಗಳನ್ನು ಮಾಡ್ತಾರೋ ಈ ಸಮಯದಲ್ಲಿ
ಅವರಿಗೆ ಶನೇಶ್ವರ ಪ್ರಸನ್ನ ಆಗ್ತಾನೆ ಅಂತ. ನೀವು 1000 ಜನಕ್ಕೆ ಅನ್ನದಾನ ಮಾಡೋಕ್ಕಾಗದವರು ಪರವಾಗಿಲ್ಲ, 1-2-3 ಜನಕ್ಕೆ ಊಟವನ್ನು ಕೊಡಿಸಿ, ಅದು ಕೂಡ ಅನ್ನದಾನವಾಗಿರುತ್ತೆ ಅಂತ. ಪ್ರಮುಖವಾಗಿ ವಿಷ್ಣು ಸಹಸ್ರನಾಮವನ್ನು ಯಾರು ಕೇಳಿಸ್ತಾರೋ, ಬೀದಿ ನಾಯಿಗಳಿಗೆ ಯಾರು ಊಟ ಉಪಚಾರಗಳನ್ನು ಮಾಡ್ತಾರೋ ಖಂಡಿತವಾಗಿಯೂ ಶನೇಶ್ವರ ಪ್ರಸನ್ನ ಆಗ್ತಾನೆ ಅಂತ. ಅಂದರೆ ಶನೇಶ್ವರ ಅಂದರೆ ಪಾಪಗ್ರಹ ಅದಲ್ಲ ಅಂತ. ಶನೇಶ್ವರ ಅಂದರೆ ಕರ್ಮದ ಅಧಿಪತಿ. ನೀನು ಏನನ್ನು ನಡ್ಕೊಂಡಿದೆಯೋ ಈ ಸಮಯದಲ್ಲಿ ಅದು ಕೆಟ್ಟ ಕರ್ಮ ಆಗಿರೋದು ಒಳ್ಳೆ ಕರ್ಮ ಆಗಿರೋದು ನಿನಗೆ ಕೊಡ್ತಾನೆ ಅಂತ. ಹಾಗಾಗಿ ಯಾರು ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ಇಷ್ಟನ್ನು ಫಾಲೋ ಮಾಡಿ, ಇದನ್ನೆಲ್ಲ ಮಾಡಿದ ನಂತರವೇ ಶನಿ ಶಾಂತಿ ಹೋಮವನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಅಂತ. ತುಂಬ ಜನದ ಒಂದು ತಪ್ಪು ಭಾವನೆ, ಶನೇಶ್ವರ 7.5 ಪ್ರಾರಂಭ ಆಯಿತು ಹೋಮವನ್ನು ಮಾಡಿಸ್ಕೊಂಡು ಒಳ್ಳೇದಾಗತ್ತೆ ಅಂತ. ಖಂಡಿತ ಅಲ್ಲ. ಮೊದಲು ಈ ದಾನ ಧರ್ಮಗಳನ್ನು, ಈ ಆಚರಣೆಯನ್ನು ಮಾಡ್ಕೊಂಡು ತದನಂತರ ಶನಿ ಶಾಂತಿ ಹೋಮ ಮಾಡಿಸ್ಕೊಳ್ಳಿ, ಖಂಡಿತವಾಗಿ ಒಳ್ಳೇದಾಗುತ್ತೆ. ಪ್ರತಿಯೊಬ್ಬರ ಮೇಲೂ ಕೂಡ ಆ ಶನೇಶ್ವರನ ಶುಭ ದೃಷ್ಟಿ ಇರಲಿ, ಶುಭ ಅನುಗ್ರಹವಿರಲಿ. ಆ ಶನೇಶ್ವರ ಪ್ರತಿಯೊಬ್ಬರ ಮನಸ್ಸಿನ ಇಷ್ಟಾರ್ಥ ಈಡೇರಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.